ಪ್ಲಾಸ್ಟಿಕ್ ಅನ್ನೋದು ಇಂದು ಇಡೀ ಪರಿಸರಕ್ಕೆ ಮಾರಕವಾಗಿ ಪರಿಗಣಿಸಿದೆ. ಬಳಸಿದ ಪ್ಲಾಸ್ಟಿಕ್ ಅನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಎನ್ನುವ ಚಿಂತೆ ಎಲ್ಲೆಡೆ ಕಾಡ್ತಿದೆ. ರಸ್ತೆ ಬದಿ, ನದಿ ಬದಿ ಹೀಗೆ ಎಲ್ಲೆಂದರಲ್ಲಿ ಎಸೆಯುವಂತಹ ಪ್ಲಾಸ್ಟಿಕ್ಗಳನ್ನು ಹೆಕ್ಕಿ ಅದನ್ನ ಮಾರಾಟ ಮಾಡಿ ಸರ್ಕಾರಿ ಅಂಗನವಾಡಿಗಳ ಅಭಿವೃದ್ಧಿಗಾಗಿ ಶ್ರಮಿಸುವ ತಂಡವೊಂದು ಪುತ್ತೂರಿನಲ್ಲಿದೆ. ಪರಿಸರ ಜಾಗೃತಿಯ ಜೊತೆಗೆ ಅಂಗನವಾಡಿ ಕೇಂದ್ರಗಳ ಪ್ರಾಮುಖ್ಯತೆಯ ಬಗ್ಗೆಯೂ ಈ ತಂಡ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುತ್ತಿದೆ. ಹೌದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಚಿಗುರು ಗೆಳೆಯರ ಬಲಗದ ಸಮಾಜಮುಖಿ ಕಾರ್ಯದ ಒಂದು ಝಲಕ್. ಮುಖ್ಯವಾಗಿ ಸರ್ಕಾರಿ ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಎನ್ನುವ ಮುಖ್ಯ ಧ್ಯೇಯವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತವಾಗಿರುವಂತಹ ಈ ತಂಡದ ಸದಸ್ಯರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಧನ ಸಹಾಯವನ್ನು ಮಾಡುವ ಮೂಲಕ ಹಲವು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಪರಿಸರ ಮತ್ತು ಸ್ವಚ್ಛತೆಯ ಬಗ್ಗೆ ಹೆಚ್ಚು ಒತ್ತು ನೀಡುತ್ತಾ ಬಂದಿರುವಂತಹ ಈ ತಂಡ ಇದೀಗ ಪರಿಸರ ಮತ್ತು ಮನುಕುಲಕ್ಕೆ ಕಂಟಕವಾಗಿರುವಂತಹ ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕಾರ್ಯ ನಡೆಸುತ್ತಿದ್ದಾರೆ. ಮದುವೆ, ಜಾತ್ರೆ ಹಾಗೂ ಇತರ ಸಮಾರಂಭಗಳಲ್ಲಿ ಪ್ಲಾಸ್ಟಿಕ್ನಿಂದ ತಯಾರಿಸಿದ ವಸ್ತುಗಳನ್ನೇ ಹೆಚ್ಚಾಗಿ ಬಳಸಿ ಎಸೆದ ಈ ಪ್ಲಾಸ್ಟಿಕ್ಗಳನ್ನು ಸಂಗ್ರಹಿಸುವ ಕೆಲಸ ಮಾಡ್ತಿದೆ. ಹೀಗೆ ಸಂಗ್ರಹಿಸಿದ, ಬಳಸಿ ಎಸೆದ ಪ್ಲಾಸ್ಟಿಕ್ ವಸ್ತುಗಳನ್ನು ಮಾರಾಟ ಮಾಡಿ ಸರ್ಕಾರಿ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಳ್ತಿದೆ. ಈಗಾಗಲೇ ಪ್ಲಾಸ್ಟಿಕ್ ಮಾರಾಟ ಮಾಡಿ ಗಳಿಸಿದ ಸುಮಾರು 15,000ಕ್ಕೂ ಮಿಕ್ಕಿದ ಹಣವನ್ನು ಒಂದು ಅಂಗನವಾಡಿ ಮಕ್ಕಳಿಗೆ ಬರೆಯುವಂತಹ ಪುಸ್ತಕ, ಅನಾರೋಗ್ಯ ಪೀಡಿತ ಧನ ಸಹಾಯದ ರೂಪದಲ್ಲಿ ನೀಡಿದೆ. ಬಣ್ಣೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ 5 ಅಂಗನವಾಡಿಗಳಿಗೆ ಇದೇ ರೀತಿಯಲ್ಲಿ ಧನ ಸಹಾಯ ಮತ್ತು ಇತರ ರೂಪದ ಕೊಡುಗೆಗಳನ್ನು ನೀಡಿ ಅಭಿವೃದ್ಧಿಪಡಿಸಲು ತಂಡ ಯೋಜನೆಯನ್ನ ಹಾಕಿಕೊಂಡಿದೆ. ಪ್ಲಾಸ್ಟಿಕ್ ಅಂದರೆ ಈಗ ತುಂಬ ಕಡೆಗಳಲ್ಲಿ ಪ್ಲಾಸ್ಟಿಕ್ ಜಾಗೃತಿ ಇಲ್ಲ. ಯಾಕಂತೇಳಿದರೆ ಎಷ್ಟು ನಾವು ಪ್ರಯತ್ನ ಪಟ್ಟರು ಕೂಡ ಪ್ಲಾಸ್ಟಿಕ್ಕನ್ನು ತಗೊಂಡೋಗಿ ರಸ್ತೆಯಲ್ಲಿ ಬಿಸಾಡೋ, ತಾವು ಉಪಯೋಗ ಮಾಡಿದ ಪ್ಲಾಸ್ಟಿಕ್ಕನ್ನೇ ರಸ್ತೆಯಲ್ಲಿ ಹೋಗಿ ಬಿಸಾಡ್ತಾರೆ. ಹಾಗೆ ಅದನ್ನು ಸ್ವಚ್ಛ ಒಂದು ಪರಿಸರ ಆಗಬೇಕು ಅಂತ ಹೇಳಿಕೊಂಡು ಉದ್ದೇಶದಿಂದ ನಮ್ಮ ಸಂಘಟನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೆವು. ಅಂದರೆ ಮೊದಲು ನಾವು ಬಿಸಾಡಿದ ಕಸವನ್ನು ನಾವು ಅಲ್ಲಿ ಹಿಕ್ಕಿ ಅದನ್ನು ಒಂದು ವ್ಯವಸ್ಥೆ ಮಾಡಿ ಅದನ್ನು ಗುಜರಿ ಅಂಗಡಿಯವರಿಗೆ ಕೊಡುವಂಥದ್ದು. ಅಲ್ಲಿಂದ ಬಂದ ಹಣವನ್ನು ಈ ರೀತಿಯ ಶಾಲೆಗಳಿಗೆ ಅದನ್ನು ಕೊಡುವಂಥದ್ದೊಂದು ಯೋಜನೆ ಹಾಕಿಕೊಂಡಿದ್ದೆವು. ಇದರಿಂದ ಪರಿಸರಕ್ಕೂ ಒಂದು ಬಹಳಷ್ಟು ಉಪಯೋಗ ಆಗ್ತದೆ. ಎರಡನೇದು ಏನಂತ ಹೇಳಿದರೆ ಜನರಲ್ಲಿ ಕೂಡ ಜಾಗೃತಿ ಮೂಡಬೇಕು. ನಾನು ಒಬ್ಬನೇ ಮಾಡಿದಿರಲ್ಲ, ಇಡೀ ಸಮಾಜಕ್ಕೆ ಇದೊಂದು ಮಾದರಿ ಆಗಬೇಕು. ಎಲ್ಲರೂ ಕೂಡ ಈ ರೀತಿಯ ವ್ಯವಸ್ಥೆ ಮಾಡಬೇಕು. ಈಗ ನಮ್ಮ ದೇವಸ್ಥಾನಗಳಿರ್ಬೋದು ಅಥವಾ ಸಭಾಂಗಣಗಳಿರ್ಬೋದು, ಮದುವೆ ಹಾಲ್ಗಳಿರ್ಬೋದು, ಎಲ್ಲರೂ ಕೂಡ ಆ ರೀತಿಯ ತಮ್ಮ ಕಸವನ್ನು ತಾವೇ ಸ್ವಲ್ಪ ಜವಾಬ್ದಾರಿಯಿಂದ ವ್ಯವಸ್ಥೆ ಮಾಡಿದರೆ ಈ ರೀತಿಯ ಪರಿಸರಕ್ಕೆ ಏನು ಹಾನಿ ಆಗುವುದಿಲ್ಲ, ಮತ್ತು ಮುಂದಿನ ಭವಿಷ್ಯಕ್ಕೆ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳೋ ಉದ್ದೇಶ ನಾವು ಮಾಡಿದ್ದೇವೆ. ಕಸ ಅಂದರೆ ತುಂಬ ಕಸ ಇಟ್ಟಿದ್ದೇವೆ. ಈ ಥರ ಫಸ್ಟ್ ಟೈಮ್ ಇದು ಮಾಡಿದ್ದು ಇಲ್ಲಿ ಅಂಗನವಾಡಿಗೆ ಅಂತೇಳಿ ನಾವು ಸಾಧಾರಣ 2,500 ರೂಪಾಯಿಯನ್ನು ಈ ಅಂಗನವಾಡಿಗೆ ನೀಡಿದ್ದೇವೆ. ಅದ್ರ ಜೊತೆಗೆ ಸ್ವಲ್ಪ ಬೇರೆ ಕೂಡ ನಾವೇನಾದರೂ ಮನೆ ಬಿದ್ದವರಿಗೆ ನಮ್ಮಿಂದ ಸಹಕಾರ ಅಥವಾ ಏನಾದರೂ ಶಾಲೆಗಳಿಗೆ ಕೊಡುವಂಥದ್ದು, ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು. ನಮ್ಮಲ್ಲಿ ಸಂಪತ್ ಕುಮಾರ್ ಜೈನ್ ಅಂತ ಹೇಳಿದ್ದಾರೆ, ಅವರು ಇದರ ಸ್ವಲ್ಪ ಇದು ಮಾಡಿಕೊಂಡು ಎಲ್ಲ ಶಾಲೆಗಳಿಗೆ ಅಥವಾ ಪಬ್ಲಿಕಲ್ಲಿ ಏನಾದರೂ ಮನೆ ಏನಾದರೂ ಸಮಸ್ಯೆ ಆದರೆ ಅಥವಾ ಏನಾದರೂ ಸಾರ್ವಜನಿಕ ತೊಂದರೆ ಆದರೆ ಮಕ್ಕಳಿಗೆ ಪುಸ್ತಕ ಕೊಡುವಂಥದ್ದು, ಆ ರೀತಿಯೇ ನಾವು ಮಾಡ್ತಾ ಇದ್ದೇವೆ. ನಾವು ಸಾಧಾರಣ ಪ್ಲಾಸ್ಟಿಕ್ ಸಂಗ್ರಹಿಸಿ ಒಂದು 10,000ರಿಂದ 15,000ವರೆಗೆ ಕೊಟ್ಟಿರ್ಬೋದು. ಇಲ್ಲಿ 2,500. ಅದೇ ರೀತಿ ನಮ್ಮ ಸಂಘದಲ್ಲಿ ಅದು ಬರೆದಿಟ್ಟಿದ್ದಾರೆ ಯಾವುದಕ್ಕೆ ನಾವು ಉಪಯೋಗ ಮಾಡಿದ್ದೇವೆ ಅಂತೇಳಿ. ನನ್ನ ಲೆಕ್ಕದ 10,000ರಿಂದ 15,000ವರೆಗೆ ಇವರಿಗೆ ಖಾಲಿ ಪ್ಲಾಸ್ಟಿಕ್ನಿಂದ ಅಕ್ಕಿ ಮಾರಿದ್ದನ್ನು ನಾವು ಇದು ಮಾಡಿದ್ದೇವೆ. ಶಾಲೆಗಳಿಗೆ ಅಥವಾ ಒಂದು ಮನೆಯವರಿಗೆ ಒಂದು ಸ್ವಲ್ಪ ಸಹಾಯಧನ ಮಾಡಿದ್ದೇವೆ. ಮಕ್ಕಳಿಗೆ ಪುಸ್ತಕ, ಕಳೆದ ಸಲ ಮಕ್ಕಳಿಗೆ ಸ್ವಲ್ಪ ಪುಸ್ತಕ ತೆಗೆದುಕೊಟ್ಟಿದ್ದೇವೆ. ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಪ್ಲಾಸ್ಟಿಕ್ ಖಾಲಿ ಪ್ಲಾಸ್ಟಿಕ್ಕಿಂದ ಮಾತ್ರ, ವೈಯಕ್ತಿಕವಾದ ಬೇರೆ ಉಂಟು, ಇದು ಖಾಲಿ ಪ್ಲಾಸ್ಟಿಕ್ಕಿಂದ ಮಾತ್ರ. ಮಕ್ಕಳಿಗೆ ಕೂಡ ಈಗ ಜನಜಾಗೃತಿ ಮಾಡ್ತಾ ಇದ್ದೇವೆ. ಕೆಲವು ಶಾಲೆಗಳಿಗೆ ಹೋಗಿ ಪ್ಲಾಸ್ಟಿಕ್ನ ಬಗ್ಗೆ ಮಾಡ್ತಾ ಇದ್ದೇವೆ. ಬಣ್ಣೂರಿನ ಬೇರಿಕೆ ಅಂಗನವಾಡಿ ಕೇಂದ್ರಕ್ಕೆ ಪ್ಲಾಸ್ಟಿಕ್ ಮಾರಿದ 2,500 ರೂಪಾಯಿ ಸೇರಿದಂತೆ ಶಾಲೆಯ ಪುಟ್ಟ ಮಕ್ಕಳು ರುಚಿಕರವಾದ ಯಾವುದೇ ರಾಸಾಯನಿಕ ಬಳಸದ ಹಣ್ಣುಗಳನ್ನು ತಿನ್ನಲಿ ಎನ್ನುವ ಉದ್ದೇಶದಿಂದ ಹಲವು ರೀತಿಯ ಹಣ್ಣಿನ ಗಿಡಗಳನ್ನು ತಂಡದ ಮೂಲಕ ನೆಡಲಾಗಿದೆ. ಈ ಎಲ್ಲಾ ಗಿಡಗಳಲ್ಲಿ ಇದೀಗ ಹಣ್ಣು ಬೆಳೆಯುತ್ತಿದೆ. ಸಿಕ್ಕಿದ ಹಣ್ಣನ್ನ ಮಕ್ಕಳಿಗೆ ಹಂಚಲಾಗ್ತಿದೆ. ಅಲ್ಲದೆ ಅಂಗನವಾಡಿ ಆವರಣದಲ್ಲಿ ಪುಟಾಣಿಗಳಿಗೆ ಸ್ವಚ್ಛತೆಯ ಅರಿವು ಮೂಡಿಸುವ ಉದ್ದೇಶದಿಂದ ಪ್ಲಾಸ್ಟಿಕ್ ಸೌಧವನ್ನ ನಿರ್ಮಿಸಲಾಗಿದೆ. ಅಪಾಯಕಾರಿ ಕಟ್ಟಡದಲ್ಲಿನ ಬೇರಿಕೆ ಅಂಗನವಾಡಿಗೆ ಹೊಸ ಕಟ್ಟಡವನ್ನ ಪುತ್ತೂರು ಮಾಜಿ ಶಾಸಕ ಸಂಜೀವ ಮಠಂದೂರು ತಮ್ಮ ಅನುದಾನದಲ್ಲಿ ಹಣ ಮೀಸಲಿಟ್ಟಿದ್ದು, ಉಳಿದ ಕೆಲಸಗಳಿಗಾಗಿ ಪರಿಸರದ ಸಾರ್ವಜನಿಕರಿಂದ ಹಣ ಸಂಗ್ರಹಿಸಲಾಗಿದೆ.
ನಮ್ಮ ಈ ಕಜಬೇರಿಕೆ ಅಂಗನವಾಡಿ ಕೇಂದ್ರದಲ್ಲಿ ಇವತ್ತು ಪೋಷಕರು ಹಾಗೆ ದಾನಿಗಳ ಕೈಯಿಂದ ನಾವೊಂದು ಸ್ಮಾರ್ಟ್ ಕ್ಲಾಸನ್ನು ಓಪನ್ ಮಾಡಿದ್ದೇವೆ. ಈ ಸ್ಮಾರ್ಟ್ ಕ್ಲಾಸ್ ಮಾಡಬೇಕಾದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಬಂಡವಾಳಗಳಿರಲಿಲ್ಲ. ಕೇವಲ 0% ನಾವು ಕಲೆಕ್ಷನ್ ಮಾಡೋದ್ರ ಮುಖಾಂತರ ಈ ಸ್ಮಾರ್ಟ್ ಕ್ಲಾಸ್ಗೆ ಬೇಕಾದಂಥ ಕಲೆಕ್ಷನ್ ಹಣವನ್ನು ಒಟ್ಟು ಮಾಡಿದ್ದೇವೆ. ಮೊದಲಾಗಿ ನಾವು ಸ್ಮಾರ್ಟ್ ಕ್ಲಾಸ್ ಕಲೆಕ್ಷನ್ಗೆ ಹೋಗಬೇಕಾದ್ರೆ ಬರೀ ನಾವು ಬಾಯಲ್ಲಿ ಹೇಳಿದರೆ ಯಾರು ಕೂಡ ಅದಕ್ಕೆ ಪ್ರೋತ್ಸಾಹವನ್ನು ನೀಡುವುದಿಲ್ಲ. ಅದಕ್ಕಾಗಿ ನಾವು ಏನು ಮಾಡಿದ್ವಿ, ಒಂದು ಲೆಟ್ರನ್ನು ಟೈಪ್ ಮಾಡಿದ್ವಿ. ಲೆಟ್ರಲ್ಲಿ ನಮ್ಮ ಉದ್ದೇಶ, ಅದನ್ನೇನೋ ಆಗುವ ಪ್ರಯೋಜನಗಳು, ಅದರ ಬಗ್ಗೆ ನಾವು ಲೆಟ್ರಲ್ಲಿ ಬರ್ತೇವೆ. ಲೆಟ್ರಲ್ಲಿ ಕೊಟ್ಟ ತಕ್ಷಣ ಅವ್ರಿಗೆ ಏನಾಗ್ತದೆ, ಇವರೇನೋ ಲೆಟ್ರ್ ಕೊಟ್ಟಿದ್ದಾರೆ, ಏನೋ ಇರಬೇಕಂತ ಹೇಳಿ ಆ ಉದ್ದೇಶಕ್ಕಾಗಿ ಲೆಟ್ರ್ ಆದರೂ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಸ್ವಲ್ಪ ಅದು ಸಾಕಾರ ಮಾಡ್ತಾರೆ ಅಂತ ಹೇಳುವಂಥ ಉದ್ದೇಶದಿಂದ ನಾವು ಅದನ್ನು ಮಾಡಿದ್ದೇವೆ. ಆಮೇಲೆ ಲೆಟ್ರ್ ಕೊಟ್ಟಾಗಲಿ ನಮ್ಮಲ್ಲಿ ಯಾರು ಕೂಡ ಆಗೋದಿಲ್ಲ ಅಂತ ಹೇಳಲಿಲ್ಲ. ಎಲ್ಲರೂ ಕೂಡ ನಾವು ಕೇಳಿದವರೆಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮಲ್ಲಿ ಸುಮಾರು ಒಂದು 10,000ದಿಂದ 500ರವರೆಗೂ ಕೂಡ ಸಹಕಾರವನ್ನು ನೀಡಿದ್ದಾರೆ. ನಾವು ಮೊದಲಾಗಿ ಆ ಲೆಟ್ರನ್ನು ಎಲ್ಲರಿಗೂ ಕೂಡ ನಾವು ಕೊಟ್ಟೆವು. ಇನ್ನೂ ಕೂಡ ನಮಗೆ ಲೆಟ್ರ್ ಕೊಟ್ಟವರಲ್ಲಿ ನಾವು ಕೇಳಿದವರಲ್ಲಿ ವಾಪಸ್ ಕೇಳ್ತಾ ಇದ್ದರೆ ನಮಗೆ ಇನ್ನೂ ಕೂಡ ಹಣದ ಬರ್ತಾ ಇತ್ತು, ಸಹಕಾರ ನೀಡ್ತಾ ಇದ್ರು. ಆಮೇಲೆ ನಾವು ಈ ಅಂಗನವಾಡಿ ಬಗ್ಗೆ ಹೇಳೋದಾದರೆ, ನಾವು ಇಲ್ಲಿ ಮುಖ್ಯವಾಗಿ ಪೇರೆಂಟ್ಸ್ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾರೆ. ನಾವು ಈ ಅಂಗನವಾಡಿಯಲ್ಲಿ ಮಳೆಗಾಲ ಬಂತಂತೇಳಿದ್ರೆ ತರಕಾರಿಗಳನ್ನು ಮಾಡ್ತೇವೆ. ತರಕಾರಿಯನ್ನು ಮಾಡಬೇಕಾದ್ರೆ ಅದೇ ಅಂಗನವಾಡಿಯ ಕೆಲಸ ಕಾರ್ಯಗಳಲ್ಲಿ ಪೇರೆಂಟ್ಸು, ಸ್ವಸಹಾಯ ಸಂಘದ ಸದಸ್ಯರು ಎಲ್ಲರೂ ಒಟ್ಟಾಗಿ ಕೂಡಿ ನಾವು ಇಲ್ಲಿ ಕೆಲಸವನ್ನು ಮಾಡ್ತೇವೆ. ಈ ಅಂಗನವಾಡಿ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಕೂಡ ಪಂಚಾಯತ್ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಇದೆ. ಪ್ಲಾಸ್ಟಿಕ್ ಕುರಿತ ಜಾಗೃತಿಯ ಕಾರ್ಯವನ್ನ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಚಿಗುರು ತಂಡ ಕಾರ್ಯಪ್ರವೃತ್ತವಾಗಿದೆ. ನಿರ್ಲಕ್ಷ್ಯಕ್ಕೊಳಗಾದ ಸರ್ಕಾರಿ ಅಂಗನವಾಡಿ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸುವುದೇ ಈ ತಂಡದ ಮುಖ್ಯ ಧ್ಯೇಯವಾಗಿದೆ.